ಒಬ್ಬನೇ ಅಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳೆಲ್ಲರೂ ಪುಣ್ಯ ಮಾಡಬೇಕು ತಾಯಿ, ಪುಣ್ಯ ಮಾಡಬೇಕು. ಹೌದಪ್ಪ, ನಿಜವಾಗಿಯೂ ನನ್ನಂಥ ತಾಯಿಯನ್ನು ನೋಡೋದಕ್ಕೆ ನೀನು ಸಾಧ್ಯವೇ ಇಲ್ಲ. ನನ್ನಂತೆ ಪ್ರೀತಿ ಪ್ರೇಮ ಮಾಡುವ ತಾಯಿಯನ್ನು ನೀನು ಕಂಡಿರಬಹುದು, ಆದರೆ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಇಂಥ ಹಾಲು ಕುಡಿಸುವ ತಾಯಿಯನ್ನು ನೀನು ಕಂಡಿರಲಿಕ್ಕಿಲ್ಲ. ನನ್ನ ಹೊಟ್ಟೆಗೆ ಹುಟ್ಟಿದ ನಿನ್ನ ಪುಣ್ಯವೋ, ನಿನ್ನ ಮಗನಾಗಿ ಪಡೆದಿದ್ದು ನನ್ನ ಪುಣ್ಯವೋ ದೇವರಿಗೆ ಗೊತ್ತು. ಅಮ್ಮ, ಯಾಕಮ್ಮ ಕಣ್ಣಲ್ಲಿ ನೀರು? ಯಾಕೋ ಇಲ್ಲಪ್ಪ, ಹಾಲು ಕುಡಿಸಿದ ಸಂತೋಷಕ್ಕಾಗಿ. ಛೇ, ಹಾಲು ಕುಡಿಸುವ ಸಂತೋಷಕ್ಕಾಗಿ ಇದು ಯಾರಾದರೂ ಕಣ್ಣೀರು ಹಾಕ್ತಾರಣ್ಣಮ್ಮ. ಕಣ್ಣೀರು ಹಾಕ್ಬಾರ್ದಮ್ಮ, ಕಣ್ಣೀರು ಹಾಕ್ಬಾರ್ದು. ಇರ್ಲಿ, ಮೊದಲು ಹಾಲು ಕುಡಿಯಪ್ಪ. ಅಮ್ಮ, ಇಂದು ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬವನ್ನ ಅಪ್ಪಾಜಿ ಮತ್ತು ನೀನು ಯಾವುದೋ ವಿಚಾರವಾಗಿ ಮರೆತಂತೆ. ಅದಕ್ಕಾಗಿ ನನ್ನ ಹುಟ್ಟು ಹಬ್ಬದ ದಿವಸ ನನ್ನ ಹೆತ್ತ ತಾಯಿಯ ಮುಂದೆ ಒಂದು ಸತ್ಯದ ಮಾತನ್ನು ಹೇಳಬೇಕಾಗಿದೆ. ಆ ಮಾತನ್ನು ನಾನು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಅದನ್ನು ನೀನು ಕ್ಷಮಿಸುತ್ತೇನೆ ಎಂದು ನನಗೆ ಮಾತು ಕೊಡಬೇಕು. ಅಂದಾಗ ಮಾತ್ರ ನಾನು ಈ ಹಾಲನ್ನು ಕುಡಿಯುತ್ತೇನೆ. ಅಲ್ಲಿಯವರೆಗೂ ಈ ಹಾಲಿನ ಅವಶ್ಯಕತೆ ನನಗಿಲ್ಲವಮ್ಮ, ನನಗಿಲ್ಲ. ಯಾವುದು ಮಹೇಶ್ ನಿನ್ನ ಮನದಲ್ಲಿ ಕಾಡುವ ಮಾತು? ಅಮ್ಮ, ಇಂದು ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬದ ದಿವಸ ಮಾಡಿದ ತಪ್ಪನ್ನು ಯಾವುದೇ ಮುಚ್ಚಿಡದೆ ನಿನ್ನ ಮುಂದೆ ಹೇಳಬೇಕೆಂದೇ ನಿರ್ಧಾರ ಮಾಡಿಬಿಟ್ಟಿದ್ದೇನೆ. ಯಾಕೆಂದರೆ ಹೆತ್ತ ತಾಯಿಯ ಮುಂದೆ ಸತ್ಯವನ್ನು ಹೇಳಿದರೆ ಆ ತಪ್ಪನ್ನು ಮನ್ನಿಸಿ ತನ್ನ ಮಡಿಲಲ್ಲಿ ವಾತ್ಸಲ್ಯದಿಂದ ಮನ್ನಿಸುತ್ತಾಳೆ ಎಂಬ ಕವಿಗಳ ವಾಣಿಯ ಕೂಗು ನನಗೆ ಕೇಳಾಗ್ತಿದೆ. ಹೀಗಿರುವಾಗ ನನ್ನ ಜೀವನದಲ್ಲಿ ನಾನು ಮಾಡಬಾರದ ತಪ್ಪನ್ನು ಮಾಡಿದ್ದೇನೆ ತಾಯಿ, ನಾನು ಮಾಡಬಾರದ ತಪ್ಪನ್ನು ಮಾಡಿದ್ದೇನೆ. ಆ ತಪ್ಪನ್ನು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ನೀನು ಕ್ಷಮಿಸಿದ್ದೇನೆ ಎಂದು ನನಗೆ ಆಶೀರ್ವಾದ ಮಾಡಬೇಕಪ್ಪ, ನನಗೆ ಆಶೀರ್ವಾದ ಮಾಡಬೇಕು. ನೀನ್ ಯಾವ ತಪ್ಪು ಮಾಡಿರ್ಬೇಕು ಅದನ್ನಾದ್ರೂ ಹೇಳಪ್ಪ. ಅಪ್ಪ, ಈ ಮಾನವಂತರ ಮನೆಯ ಮಗನಾಗಿ, ಪುಣ್ಯವಂತ ಹೆತ್ತ ತಂದೆ ತಾಯಿಗಳ ಕಂದನಾಗಿ ನಾನು ಮಾಡಬಾರದ ತಪ್ಪನ್ನು ಮಾಡಿದ್ದೇನೆ. ನಾನು ಮಾಡಬಾರದ ತಪ್ಪನ್ನು ಮಾಡಿದ್ದೇನೆ. ಅದೇನೆಂದರೆ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಿದ್ದೇನೆ. ನಾ ಮಾಡಿದ ತಪ್ಪಿಗಾಗಿ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತಳು. ಆದರೆ ಅಮ್ಮ, ಈ ಸಾವಿಗೆ ನಾನೇ ಕಾರಣನಂತ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಸಾವಿಗೆ ನಾನೇ ಕಾರಣನೆಂದು ನಿನ್ನ ಮುಂದೆ ಒಪ್ಕೊಳ್ತಾ ಇದ್ದೇನೆ, ನಿನ್ನ ಮುಂದೆ ಒಪ್ಕೊಳ್ತಾ ಇದ್ದೇನೆ. ಅಮ್ಮ, ಯಾಕಮ್ಮ ನಗುತ್ತಾ ಇದ್ದೀಯಾ? ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂದರೆ ಈ ವಿಷಯ ನಿನಗೆ ಮೊದಲೇ ಗೊತ್ತೇನಮ್ಮ? ಇಲ್ಲಪ್ಪ, ಈಗ ತಾನೇ ನೀವೇ ಹೇಳಿದೆಯಲ್ಲ. ಹಾಗಾದರೆ ನೋಡಪ್ಪ, ಈ ಜಗತ್ತಿನಲ್ಲಿ ನನಗೆ ಹೆಂಡತಿಯಾಗಿ ಬರುವ ಹೆಣ್ಣೊಂದನ್ನು ಬಿಟ್ಟರೆ ಉಳಿದೆಲ್ಲ ಹೆಣ್ಣು ಮಕ್ಕಳನ್ನ ನನ್ನ ತಾಯಿಯ ಸಮಾನವಾಗಿ, ನನ್ನ ತಂದೆಯ ಸಮಾನವಾಗಿ ಕಾಣುತ್ತೇನೆ. ಆದರೆ ಇದು ಒಂದು ತಪ್ಪು, ನೀನು ಕ್ಷಮಿಸಲೇಬೇಕಮ್ಮ, ಕ್ಷಮಿಸಲೇಬೇಕು. ಮಗನೇ, ನಾನು ನಿನ್ನ ತಪ್ಪನ್ನು ಕ್ಷಮಿಸಿದ್ದೇನೆ. ಇವತ್ತಿನಿಂದ ನೀನು ಮಗನಾಗಿ ಬದುಕುವಂತ ನಿನ್ನ ಹಸ್ತವನ್ನು ನನ್ನ ಮಸ್ತಕದ ಮೇಲಿಟ್ಟು ಆನೆ ಮಾಡಿ ಹೇಳಬೇಕಪ್ಪ, ಆನೆ ಮಾಡಿ ಹೇಳಬೇಕು. ಅಂದಾಗ ಮಾತ್ರ ನಾನು ತಿಳಿಯುತ್ತೇನೆ. ಅಪ್ಪ,
ನೀನು ಕ್ಷಮಿಸಿದ್ದೇನೆ ಎಂದು ಒಂದೇ ಒಂದು ಮಾತನ್ನು ಹೇಳಿದ್ರೆ ಸಾಕಪ್ಪ. ಬರೀ ಹಾಲಲ್ಲಪ್ಪ, ಹಾಲಿನಲ್ಲಿ ವಿಷ ಹಾಕಿಕೊಂಡು ಸಂತೋಷವಾಗಿ ಕುಡಿಯುತ್ತೇನೆ ತಾಯಿ, ಸಂತೋಷವಾಗಿ ಕುಡಿಯುತ್ತೇನೆ. ಈ ಸಮಾಜಕ್ಕೆ ನಾನು ಸಾರಿ ಸಾರಿ ಹೇಳಿ ಕುಡಿಯುತ್ತೇನೆ. ನನ್ನ ತಾಯಿ ನನಗೆ ಅದೃಷ್ಟಾನ್ನವನ್ನೇ ಉಳಿಸುತ್ತಿದ್ದಾಳೆ, ನನ್ನ ತಾಯಿ ನನಗೆ ಪಂಚಾಮೃತವನ್ನೇ ಉಳಿಸುತ್ತಿದ್ದಾಳೆ ಅಂತ ಸಾರಿ ಸಾರಿ ಆದರೆ ಇದೊಂದು ತಪ್ಪು ನೀನು ಕ್ಷಮಿಸಲೇಬೇಕಮ್ಮ, ಕ್ಷಮಿಸಲೇಬೇಕು. ಮಹಂತೇಶ್, ನಾನು ನಿನಗೆ ಏನಂತ ಆಶೀರ್ವಾದ ಮಾಡಪ್ಪ, ಏನಂತ ಆಶೀರ್ವಾದ ಮಾಡ. ದೈವ ದೂರ ಆದರೆ ದೇವರು ಬಂದು ಕಾಪಾಡೋದಿಲ್ಲ. ನಾನಿವತ್ತು ನಿನಗೆ ದೇವರಾದ್ರೂ ಕೂಡ ನೀನು ಉಳಿದುಕೊಳ್ಳುವ ಸ್ಥಿತಿಯಲ್ಲೇ ಇಲ್ಲ. ನಾನಿಗೆ ನೋಡಪ್ಪ, ಮಕ್ಕಳಿಗಿಂತ ತಾಯಿ ದೊಡ್ಡವಳು. ತಾಯಿ ಮಾತು ಕೇಳಬೇಕಾದದ್ದು ಮಕ್ಕಳಾದವರ ಕರ್ತವ್ಯ. ಮೊದಲು ನೀನು ಹಾಲು ಕುಡಿ, ಆಮೇಲೆ ನಿನಗೆ ತಾನು ಆಶೀರ್ವಾದ ಮಾಡಿ. ಈ ಮಾತು ಸತ್ಯವೇನಮ್ಮ? ಸತ್ಯವಾಗಿಯೂ ಮಗನೇ. ಹಾಗಾದರೆ ಮೊದಲು ಹೆತ್ತವಳ ಆಸೆಗಳಲ್ಲಿ, ಆಮೇಲೆ ಮಗನ ಆಸೆಗಳಲ್ಲಿ ತೆಗೆದುಕೊಂಡು ಬಾರಮ್ಮ ಹಾಲನ್ನ. ಇಂದು ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸುವುದನ್ನು ಮರೆತಿದ್ದೇನೆ. ಅದಕ್ಕಾಗಿ ದಿನ ಬೆಳಗಾದರೆ ನಿನ್ನ ಕೈಯಾರೆ ಹಾಲು ಕುಡಿಯುವ ನನಗೆ ಎಂದು ಕೂಡ ನಿನ್ನ ಕೈಯಾರೆ ಹಾಲು ಕುಡಿಯಬೇಕೆಂದು ಆಸೆ ಆಗಿದೆ. ನೀನೇ ಕುಡಿಸ್ಬಿಡಮ್ಮ ಈ ಹಾಲನ್ನ, ನೀನೇ ಕುಡಿಸ್ಬಿಡು. ಅಮ್ಮ, ಈಗಲಾದರೂ ಸಂತೋಷವಾಯಿತೆ. ಹಾಗಾದರೆ ಕ್ಷಮಿಸಪ್ಪ ಈ ನಿನ್ನ ಮಗನ. ಮಹಂತೇಶ್, ಈಗ ನಾನು ನಿನಗೆ ಏನಂತ ಆಶೀರ್ವಾದ ಮಾಡಲಪ್ಪ? ಈ ಸಮಯದಲ್ಲಿ ಆಶೀರ್ವಾದ ಮಾಡುವ ಯೋಗ್ಯತೆಯನ್ನು ನಿನ್ನ ತಾಯಿ ಕಳೆದುಕೊಂಡಿದ್ದಾಳೆ. ಈಗ ನಾನು ನಿನ್ನ ಪಾಲಿನ ತಾಯಿಯಲ್ಲಪ್ಪ, ನಿನ್ನ ಪಾಲಿನ ಯಮ. ಹೌದಪ್ಪ, ನೀನು ಮಾಡಿದ ತಪ್ಪು ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ. ನಿಮ್ಮಪ್ಪ ನನಗೆ ಆಜ್ಞೆ ಇಟ್ಟು ಹೋಗಿದ್ದಾರೆ, ನೀನು ಬದುಕಬಾರದು ಅಂತ. ಹೌದಪ್ಪ, ಈಗ ನೀನು ಕುಡಿದ ಹಾಲಲ್ಲಪ್ಪ, ಹಾಲಲ್ಲ ಅದು
ಜಗತ್ತಿನಲ್ಲಿ ಯಾವ ತಾಯಿಯಾದರೂ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿಕೊಂಡಂತೆ ನೋಡಿದ್ದೇನಮ್ಮ. ಈ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರ ಮನೆಯಲ್ಲಿ ನಾನೊಂದು ದೊಡ್ಡ ಮರವಾಗಿ ಬೆಳೆಯಬೇಕೆಂದು ವಿಚಾರ ಮಾಡಿದ್ದೇನೆ. ಆದರೆ ಈ ಗಿಡ ಬೆಳೆದು ಮರವಾಗುವುದಕ್ಕಿಂತ ಮುಂಚಿತವಾಗಿ ಬೇರು ಸಹಿತ ಕಿತ್ತೊಗೆದು ಬಿಟ್ಟೆ ಎಲ್ಲಪ್ಪ. 9 ತಿಂಗಳ ಹೊತ್ತು ಎತ್ತು ಸಾಗಿ ಸರುವಿಗೆ ನಿನ್ನ ಎದೆ ಹಾಲನ್ನು ಉಳಿಸಿ ನಿನ್ನ ಕೈಯಾರೆ ವಿಷ ಕೊಡುವ ಮನಸ್ಸಾದರೂ ಹೇಗೆ ಬಂತಮ್ಮ? ಮನಸ್ಸಾದರೂ ಹೇಗೆ ಬಂತ? ಇವತ್ತು ಎತ್ತವಳ ಹಾಲು ವಿಷವಾಗಿ ಎತ್ತವಳ ಹಾಲು ವಿಷವಾಗಿ ಈ ಸಮಾಜದಲ್ಲಿ ನಿನ್ನಂತ ಸಾವಿರಾರು ತಾಯಂದಿರು ಉಂಟು. ಆದರೆ ಅವರಿಗೆ ನನ್ನಂತ ಮಕ್ಕಳು ಉಂಟು. ಒಬ್ಬ ತಾಯಿ ಯಾರು ತಮ್ಮ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ. ನೀನು ಒಂದು ಈ ಸಮಾಜಕ್ಕೆ ಸಾಕ್ಷಿ ಮಾಡಿ ತೋರಿಸಿಕೊಟ್ಟು ಬಿಟ್ಟೆ. ಮನೇನು ಸಾಕ್ಷಿ ಮಾಡಿ ತೋರಿಸಿಕೊಟ್ಟು ಬಿಟ್ಟೆ. ಈ ಸಮಾಜದ ತಾಯಿನೆಲ್ಲರಿಗೂ ಮಗ ಬೇಕು. ಆದರೆ ನಿನಗೆ ಮಾಂಗಲ್ಯ ಬೇಕು. ನಿನ್ನ ಕೊಳಲಲ್ಲಿ ಮಾಂಗಲ್ಯ ಗಟ್ಟಿಯಾಗಿದ್ದರೆ ನನ್ನಂತ ಒಬ್ಬ ದುಷ್ಟ ಮಗನನ್ನು ಒಯ್ದು ನಿನ್ನ 10 ಮಕ್ಕಳಿಗೆ ಜನ್ಮ ಇಡುವುದ ಮಾರಿನ ಜನ್ಮ ನೀಡಬಹುದು. ಅದಕ್ಕಾಗಿ ಈ ಸಮಾಜಕ್ಕೆ ನೀನು ಸಾರಿ ಸಾರಿ ಹೇಳಿದೆ, ನನಗೆ ಮಗ ಹೋಗಲು ಮಾಂಗಲ್ಯ ಬೇಕು, ನನಗೆ ಮಗ ಹೋಗಲು ಮಾಂಗಲ್ಯ ಬೇಕು ಅಂತ. ನನಗೆ ಎತ್ತ ತಾಯಿಯ ಹಾಲು ವಿಷವಾಗಿ ಬಿಟ್ಟಪ್ಪ, ನನಗೆ ವಿಷವಾಗಿ ಬಿಡ್ತೆ. ಈ ಪಾಪಿಗೆ ನೀನು ಕೊಟ್ಟ ಶಿಕ್ಷೆ ಸರಿಯಾಗಿದೆ. ತಾಯಿಗೆ ಕೊಟ್ಟ ಶಿಕ್ಷೆ ಸರಿಯಾಗಿದೆ. ಇನ್ನೊಂದು ಜನ್ಮ ಜಯಿತದೆ. ನೀವೇ ನನಗೆ ತಂದೆ ತಾಯಿಗಳಾಗಿ, ನನಗೆ ಅಣ್ಣನಾಗಿ, ಅಂಬಿಕಾಲಿ ನನಗೆ ತಂಗಿಯಾಗಿ ಹುಟ್ಟಿ ಬರಲೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ ತಾಯಿ. ಕೊನೆಯದಾಗಿ ನಿನ್ನನ್ನು ಸಿರಿ ಸಂಪತ್ತು ಆಸ್ತಿ ಐಶ್ವರ್ಯ ಏನನ್ನೂ ಕೇಳಲಾರಪ್ಪ, ಏನನ್ನೂ ಕೇಳಲಾರೆ. ಒಂದೇ ಒಂದು ಸಹಾಯಮ್ಮ ಎಂದು ಕೂಗುವ ಆಸೆಯಾಗಿದೆ. ಅಮ್ಮ ಎಂದು ಕರೆದಾಗ ನೀನು ಒಪ್ಪಿಕೊಳ್ಳಪ್ಪ. ನಿನ್ನ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ನಾನು ತಾಯಿಯ ಕೈಯಿಂದ ವಿಷ ಕೊಡಿ ಸಾಯುವುದು ನನ್ನ ಹಣೆ ಬರದಲ್ಲಿ ಬಂದಿದ್ದೇನೆ. ಅದಕ್ಕೆ ನಿನ್ನನ್ನು ಹೊಣೆ ಮಾಡಲಿ ತಾಯಿ, ಅದಕ್ಕೆ ನಿನ್ನನ್ನು ಹೊಣೆ ಮಾಡಲಿ. ಯಾಕೋ ನನಗೆ ಸಂಕಟವಾಗ್ತಾ ಇದೆ.
ಮಾತಾಡು. ಮೌನದಿಂದ ಏಕೆ ನಿಂತಿರುವಿ? ಇಂದು ನಮ್ಮ ಮಗ ಸತ್ತಿಲ್ಲ. ಈ ಮನೆಯ ಅಂತ ದೀಪವೇ ಆಗುವುದು. ಮಾತಾಡು ಮಾನವಿ. ಮೌನ ಮೌನ ಬಿಡು. ಮಗನ ಮರಣವನ್ನು ನೋಡಿ ನನ್ನ ಮನಸ್ಸಿಗೆ ಸಮಾಧಾನವಾಯಿತು, ಆನಂದವಾಯಿತು. ಮಾನವಂತರ ಮನೆತನದ ಮಾನವನ್ನು ಕಾಪಾಡಲು ನಿನ್ನ ಮಗನ ಬಲಿ. ಅನಿವಾರ್ಯ ಮಹಾರಾಣಿ. ಇಲ್ಲ ಅಂದರೆ ಊರಿನ ಜನ ಎಲ್ಲ ಮನೆಗೆ ಬಂದು ಸೇರುತ್ತಾರೆ. ನಾನು ಹೋಗಿ ಬರುತ್ತೇನೆ. ಯಾಕೋ ಏನೋ ಇವತ್ತು ಕೊನೆಯದಾಗಿ ನಿಮ್ಮ ಪಾದದ ಮೇಲೆ ಹಣೆ ಹಚ್ಚಬೇಕೆ ಭಾವಿಸಿ ದಯವಿಟ್ಟು ಎಲ್ಲ ಹೇಳು, ನಾನು ಮಾಡಿದ್ದರೆ ನಿನಗೆ ಅಪರಾಧವೆಂದೆನಿಸಿದ್ದರೆ ನಾನು ಈಗಿನ ವಿಷಯ ಕುರಿತು ದಯವಿಟ್ಟು ಅಂತ ದಯವಿಟ್ಟು ಅಂತ ಮಾತನಾಡಬೇಕ. ಮನೆತನದ ಮಾನಕ್ಕಾಗಿ ಬದುಕುವ ಮಾನವಂತರು ನೀವು. ನ್ಯಾಯಕ್ಕಾಗಿ ನಿಮ್ಮನ್ನೇ ನೀವು ತ್ಯಾಗ ಮಾಡಿಕೊಳ್ಳುವ ಮಹಾಪುರುಷರು. ಆದರೆ ದೈವಗಳ ಹತ್ತಿರಲ್ಲೇ ಇಂಥ ಸನ್ನಿವೇಶ ನಡೆಯುತ್ತದೆ. ಆದರೆ ಹೆತ್ತ ಮಗನಿಗೆ ವಿಷನಾಶಕ್ಕಾಗಿ ನನ್ನ ಹೆತ್ತ ಕೆರಳಾದಷ್ಟೊಂದು ಕಠೋರವಾಗಿರಬಹುದು. ನೀವೇ ಬೆಗೆ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನಾನೇ ಮಗನಿಗೆ ವಿಷ ಕುಡಿಸಿಕೊಂಡ ಅರ್ಧ ಭಾಗದಷ್ಟು ವಿಷವನ್ನು ನಾನೇ ನಿಷ್ಠೂರವಾದ ಗಂಡನನ್ನು ಪಡೆಯಬೇಕಾದ್ರೆ ನಾನು ತುಂಬಾ ಪುಣ್ಯ ಮಾಡಬೇಕು. ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮ ಹೆಂಡತಿಗೂ ನಿಮ್ಮ ಋಣವನ್ನು ಮುಟ್ಟಿಸ್ತೀನಿ. ಬದುಕುವ ಜಟಕ ಬಡ್ಡಿ ಮದುವೆಗೋ ಮಸಳಗೋ ಕರದೆತ್ತ ವಯೋತಿಮ ಕರದೆತ್ತ ವಯೋತಿಮ ಕರದೆತ್ತ ನೀವು ಮಹಾಸಾತ್ರಿ ಮಹಾದೇವಿ. ನೀವು ಮಹಾಸಾತ್ರಿ.
ಸ್ಮರಣೆಯ ಆನಂದವೇ ನನಗೆ ಭಾಗ್ಯ. ಸತ್ಯವಂತರಿಗೆ, ನ್ಯಾಯವಂತರಿಗೆ, ಮಾನವಂತರಿಗೆ ಗಣಿಯೇ ಇಲ್ಲ. ನನ್ನ ಬಾಳು ಮಹಾಭಾರತದ ಕರ್ಣನಂತೆ, ನನ್ನ ದೈವ ದುರಂತವಾಯಿತು. ನನ್ನ ಬಾಳು ದುರಂತವಾಯಿತು. Koyu.